ನಾನು ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ, ಹೋರಾಟ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಅವ್ರದ್ದೇನು ಏನೇ ಪ್ರೇರಿತ ಇರ್ಬೋದು, ನನಗೆ ಭರವಸೆ ಇದೆ. ನಾನು ಕಾನೂನು ಚೌಕಟ್ಟಿನಲ್ಲಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿ ಉತ್ತರ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ಯಾವುದೇ ಕಾನೂನು ಹೋರಾಟ ಆಗಲಿ ಏನೇ ಇರಲಿ ಅವರು ಸಮರ್ಥರಿದ್ದಾರೆ, ನಿಭಾಯಿಸ್ತಾರೆ. ನ್ಯಾಯದ ಮೇಲೆ ನಮಗೆ ಗೌರವ ಇದೆ. ಅವ್ರೇನೇ ಷಡ್ಯಂತ್ರ ಬಿಜೆಪಿಯವರು ಮಾಡ್ತಾ ಇದ್ರು ಕೂಡ ನ್ಯಾಯಾಲಯ ಮತ್ತು ನನ್ನೆಲ್ಲ ಪಟ್ಟಿ ಎಲ್ಲ ಅದಕ್ಕೆ ಉತ್ತರ ಕೊಡ್ತದೆ. In a significant legal development, the Karnataka High Court has declined Deputy Chief Minister D.K. Shivakumar's request to annul the CBI's disproportionate assets case against him. The court's decision was pronounced today, lifting the interim stay on the ongoing investigation. The CBI has been directed to conclude its inquiry and submit a final report within the next 3 months. Justice K. Natarajan emphasized that the petition was filed with significant delay, considering that majority of the CBI's investigation had already been concluded. Previously on Monday, the Supreme Court upheld the stay following the CBI's plea to have it revoked. Additional Solicitor General S.V. Raju and highlighted that approximately 90% of the CBI's investigation had been completed but was hampered by the interim stay granted by Karnataka High Court on June 12. ಅಂತೇಳಿ ನಾನು ಅಪೀಲ್ ಮಾಡಿದ್ದೆ. ರಾಜಕೀಯ ಉದ್ದೇಶದಿಂದ ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಿಬಿಐನವರಿಗೆ ಪರ್ಮಿಷನ್ ಕೊಟ್ಟಿದ್ರು. 90% ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ನನ್ನೇ ಇನ್ನ ಒಂದಿನೂ ಕರ್ಸಿಲ್ಲ. ನನ್ನ ಆಸ್ತಿನ ಕೇಳಬೇಕು. ನನ್ನ ಆಸ್ತಿ ಯಾವುದು, ನನ್ನ ಹೆಂಡತಿ ಆಸ್ತಿ ಯಾವುದು, ನನ್ನ ಕುಟುಂಬನ ನಾನು ನನ್ನ ಹೆಂಡತಿ ಅದನ್ನ ಕೇಳಬೇಕು. ನಮ್ಮನೆ ಕೇಳಿಲ್ಲ. ಅದಂಗೆ 90% ಮಾಡಿದ್ದಾರೆ ಅಂತ ನನಗಿನ್ನ ಅರ್ಥ ಆಗ್ತಾ ಇಲ್ಲ. ನಾನು ನ್ಯಾಯಾಲಯದ ಬಗ್ಗೆ ನನಗೆ ನಂಬಿಕೆ ಇದೆ, ಹೋರಾಟ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಅವ್ರದ್ದೇನು ಏನೇ ಪ್ರೇರಿತ ಇರ್ಬೋದು, ನನಗೆ ಭರವಸೆ ಇದೆ. ನಾನು ಕಾನೂನು ಚೌಕಟ್ಟಿನಲ್ಲಿದ್ದೀನಿ, ಕಾನೂನು ಚೌಕಟ್ಟಿನಲ್ಲಿ ಉತ್ತರ ಕೊಡ್ತೀನಿ. ಅವ್ರೇನೇ ಷಡ್ಯಂತ್ರ ಬಿಜೆಪಿಯವರು ಮಾಡ್ತಾ ಇದ್ರು ಕೂಡ ನ್ಯಾಯಾಲಯ ಮತ್ತು ನನ್ನೆಲ್ಲ ಪಟ್ಟಿ ಎಲ್ಲ ಅದಕ್ಕೆ ಉತ್ತರ ಕೊಡ್ತದೆ. ಸರ್, ಇನ್ನು ಚುನಾವಣೆ ಕಡಿಮೆ ಸಮಯ ಇದೆ. ಈ ಸಂದರ್ಭದಲ್ಲೇ ಈ ರೀತಿ ಮಾಡ್ತಾರೆ ಒಂದ್ ಕಡೆ ಎಲ್ಲ ಹೇಳಿದಾರಲ್ರಿ. ಕಟೀಲು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಎಲ್ಲ ಹೇಳಿದಾರಲ್ಲ. ತಿಹಾರ್ ಜೈಲ್ ಕಳಿಸ್ಕೊಡ್ತೀವಿ ಅಂತ ಹೇಳಿದಾರಲ್ಲ. ಪರ್ಮನೆಂಟ್ ಆಗಿ ಇಡ್ತೀವಿ, 6 ತಿಂಗಳು ಇಡ್ತೀವಿ, ವರ್ಷ ಇಡ್ತೀವಿ, ಎಲೆಕ್ಷನ್ ಗಂಟೆ ಇಡ್ತೀವಿ ಅಂತೆಲ್ಲ ಕುಮಾರಣ್ಣ ಎಲ್ಲ ಹೇಳಿದಾರಲ್ಲ. ನಾನ್ ಪ್ರೀ ಪ್ಲಾನ್ಡ್ ಏನೋ ಅವ್ರ ಬಾಯಲ್ಲಿ ಬಂದಂತ ನುಡಿ ಮುತ್ತುಗಳು ಹೇಳಿದ್ದಾರೆ, ಇನ್ನೇನು ಹೇಳಿದ್ದಾರೆ. ಇವತ್ತು ಯಾರು ಎಲ್ಲ ಮಾತಾಡ್ತಾವ್ರೆ. ನಾನೆಲ್ಲೂ ಓಡೋಗುದಿಲ್ಲ, ಉತ್ತರ ಕೊಡ್ತೀನಿ. ಎಲ್ಲ ಕಾನೂನು ಚೌಕಟ್ಟಿನಲ್ಲೇ ಇದ್ದೀನಿ, ಕಾನೂನು ಚೌಕಟ್ಟಿನಲ್ಲೇ ಉತ್ತರವನ್ನು ಕೊಡ್ತೇನೆ. ಸರ್, ಇನ್ನು ಮುಂದೆ ಅಲ್ಲ ಮೇಲ್ಮನೆ ನೋಡೋಣ. ಇನ್ನ ಈಗ ಬರ್ಬೇಕಾದ್ರೆ ಫೋನಲ್ಲಿ ನನಗೆ 3 ತಿಂಗಳಲ್ಲೇ ನಾವು ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. 3 ತಿಂಗಳಲ್ಲಿ ನೋಡೋಣ. ಇನ್ನ ನನಗೆ ನೋಟಿಸ್ ಕೊಟ್ಟು ಕರೆದು ನಾನು ಉತ್ತರ ಕೇಳಿ ಏನ್ ಮಾಡ್ತಾರೆ. ಬಹಳ ಸಂತೋಷ. ಫಸ್ಟ್ ಲೇಟ್ ಮಾಡೋದು ಬೇಡ ಅಂತೇಳಿ. ಆದ್ರೆ ಈಗ ಅವರು ಒಬ್ರು ಜಡ್ಜ್ ಆಗ್ಲಿ. ಕುಮಾರಸ್ವಾಮಿ IT ರೆಪ್ರೆಸೆಂಟೇಟಿವ್ ಸ್ಪೋಕ್ಸ್ಮನ್ ಆಗಿದ್ರು. ಬಿಜೆಪಿ ಲೀಡರ್ಗಳೆಲ್ಲ ಸ್ಪೋಕ್ಸ್ಮನ್ ಆದ್ರು ಐಟಿಗೆ. ಐಟಿ ಅವ್ರು ನಿನ್ನೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಅಂದ್ರೆ ಒಂದು ಬುಲೆಟಿನ್ ಕಳಿಸಿಕೊಟ್ಟಿದ್ದಾರೆ. ನೋಡಿದೆ ನಾನು ನನ್ನ ಫೋನಲ್ಲಿ. ಯಾರ್ದು ಏನು ಎತ್ತ ಅಂತೇಳಿ ಹೇಳಿದ್ದಾರೆ. ನಾನು ಒಬ್ಬ ಕಾಂಟ್ರಾಕ್ಟರ್ ಇನ್ನ ಕೆಲಸನೇ ಕೊಟ್ಟಿಲ್ಲ. ಒಬ್ಬ ಕಾಂಟ್ರಾಕ್ಟರ್ ಕೆಲಸನೂ ಕೊಟ್ಟಿಲ್ಲ, ಇನ್ನ ಏನೂ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಕೊಟ್ಟವರ ಬಿಜೆಪಿ ಸರ್ಕಾರನೇ. ಇನ್ನ ಬಿಜೆಪಿದು ಇನ್ನ ನಾವಿನ್ನ ಈಚೆ ತೆಗೆದಿಲ್ಲ. ಈಗ ಬೇಡ ಮಾತು.
ಟೈಮ್ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವರು ಸಮರ್ಥರಿದ್ದಾರೆ, ಯಾವುದೇ ಕಾನೂನು ಹೋರಾಟ ಆಗಲಿ ಏನೇ ಇರಲಿ ಅವರು ಸಮರ್ಥರಿದ್ದಾರೆ, ನಿಭಾಯಿಸ್ತಾರೆ. ನ್ಯಾಯದ ಮೇಲೆ ನಮಗೆ ಗೌರವ ಇದೆ, ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇದೆ. ಅದು CBI ಏನಾಗಿದೆಯೋ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಮತ್ತು ಖಂಡಿತವಾಗ್ಲೂ ಜಯಶಾಲಿಯಾಗಿ ಬರ್ತಾರೆ. This case had also undergone scrutiny by the Enforcement Directorate and the Income Tax Department. D.K. Shivakumar was previously arrested by the ED in connection with a money laundering case in 2019 and he was granted bail by the Delhi High Court a month later. For more such latest news and updates, subscribe to Daily Salar Digital.